ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 4. ಈ ಎಪಿಸೋಡ್ ಶುರುವಿನಲ್ಲಿ ನಮಗೆ ನಕ್ಷತ್ರಗಳನ್ನು ತೋರಿಸಲಾಗುತ್ತದೆ. ಆಮೇಲೆ ನಮಗೆ ರಿಯಲೈಸ್ ಆಗುತ್ತದೆ ಇದು ನಕ್ಷತ್ರಗಳಲ್ಲ, ಹಳೆಯ ಕಾಲದ ಬಂದಿಖಾನೆಗಳ ರಿಫ್ಲೆಕ್ಷನ್. ಅಂದ್ರೆ ಇದರ ಅರ್ಥ ಜಸ್ಟ್ ಒಂದು ದಿನದ ಹಿಂದೆ ಡಂಕ್ ಫ್ರೀ ಆಗಿದ್ದವ ಇಂದು ಬಂಧನದಲ್ಲಿದ್ದಾನೆ. ಹಿಂದಿನ ಎಪಿಸೋಡ್ ಅಲ್ಲಿ ಸರ್ ಡಂಕನ್ ದ ಟಾಲ್ ಟಾನ್ಸೆಲ್ ಅನ್ನು ರಕ್ಷಿಸಲು ಹೋಗಿ ಪ್ರಿನ್ಸ್ ಏರಿಯನ್ ಮೇಲೆ ಕೈ ಮಾಡಿದ್ರಿಂದ ಇವರನ್ನು ಇಲ್ಲೇ ಆಶ್ಫೋರ್ಡ್ ಅಲ್ಲಿನ ಜೈಲಲ್ಲಿ ಗಂಟೆ ಕೂರಿಸಿದ್ದಾರೆ. ಫೈನಲಿ ಪ್ರಿನ್ಸ್ ಎಗಾನ್ ಟಾರ್ಗೆರಿಯನ್ ತನ್ನ ನಿಜ ರೂಪದಿಂದ ಹೊಸ ಗೆಟಪ್ ನೊಂದಿಗೆ ಕಾಣಿಸಿಕೊಳ್ಳುತ್ತಾನೆ. ಇವನು ಡಂಕ್ ಅನ್ನು ಭೇಟಿಯಾಗಲು ಬಂದಿದ್ದಾನೆ. ಜೊತೆಗೆ ಡಂಕ್ಗೋಸ್ಕರ ಊಟನು ತಂದಿರುತ್ತಾನೆ. ಡಂಕ್ ತುಂಬಾ ಹಸಿವಿನಿಂದ ಊಟ ಮಾಡ್ತಿರ್ತಾನೆ. ಎಗ್ ಡಂಕ್ ಅನ್ನು ಭೇಟಿಯಾಗಿದ್ದು ತಾನೊಬ್ಬ ಲೋಬಾರ್ ಎಂದು ಸುಳ್ಳು ಹೇಳಿ ಇವನ ಜೊತೆ ಇದ್ದಿದ್ದನು ಮತ್ತು ಡಂಕ್ ನ ಬಗ್ಗೆ ಎಲ್ಲವನ್ನೂ ಪ್ರಿನ್ಸ್ ಬೇಲರ್ ಅವರಿಗೆ ಹೇಳಿದ್ದನು. ಅದಕ್ಕೆ ಬೇಲರ್ ಅವರು ಎಗ್ಗೆ ನೀನ್ ಹೀಗೆ ಎಗ್ ಅಂತ ಅವರ ಜೊತೆ ಇದ್ದಿದ್ದು ತಪ್ಪು, ಹೋಗಿ ಅವರ ಬಳಿ ಕ್ಷಮೆ ಕೇಳು ಎಂದು ಹೇಳಿ ಕಳಿಸಿದ್ದಕ್ಕೆ ಎಗ್ ಡಂಕ್ ನ ಬಳಿ ಬಂದು ಕ್ಷಮೆ ಕೇಳುತ್ತಿದ್ದಾನೆ, ನಾನ್ ಮಾಡಿದ ತಪ್ಪಾಯ್ದೆಂದು. ಅದಕ್ಕೆ ಡಂಕ್ ನಿನಗೆ ನಾನೇ ಸಿಗ್ಬೇಕಾ, ಬೇರೆ ಯಾರು ಸಿಗಲಿಲ್ವಾ, ಇದೇನಾ ನಮ್ಮಂತ ಹೆಡ್ಜ್ ನೈಟ್ಸ್ ಗೆ ಸಿಗುವಂತ ಬಹುಮಾನವೆಂದು ಗದರಿಸುತ್ತಾನೆ. ಎಗ್ ಹೆದರುತ್ತಾ ಅಳುತ್ತಾ ಹೇಳುತ್ತಾನೆ, ನಾನೊಬ್ಬ ರಾಜಕುಮಾರನಾಗಿ ಅಲ್ಲ, ಜಸ್ಟ್ ಒಬ್ಬ ಮಾಮೂಲಿ ಸ್ಕ್ವೇರ್ ಆಗಿ ಇರಲು ಇಚ್ಛಿಸಿದೆ. ಆಕ್ಚುಲಿ ಈಗ ನಡೆಯುತ್ತಿರುವ ಟರ್ನಿಲಿ ನಾನು ನನ್ನ ಸಹೋದರ ಡೈರನ್ ನ ಸ್ಕ್ವೇರ್ ಆಗಿದ್ದೆ. ಅವನೊಬ್ಬ ಕುಡುಕ, ಆತಕ್ಕೆ ಸೇರಿಕೊಳ್ಳಲು ಇಷ್ಟವಿಲ್ಲದೆ ಅವನು ಆ ಇನ್ ಕೀಪರ್ ಅಲ್ಲೇ ಬಚ್ಚಿಟ್ಕೊಂಡನು. ನನಗೆ ಟರ್ನಿ ನೋಡಲು, ಟರ್ನಿಗೆ ಭಾಗವಹಿಸಬೇಕೆಂಬ ಆಸೆ. ನನಗೆ ನೀವು ಇಷ್ಟವಾದರೆ ನಿಮ್ಮ ಸ್ಕ್ವೇರ್ ಆಗಿ ಸೇವೆ ಸಲ್ಲಿಸಿ, ಮುಂದೆ ನಾನು ಕೂಡ ಒಬ್ಬ ನೈಟ್ ಆಗಲು ಬಯಸಿದ್ದೇನೆಂದು ಹೇಳುತ್ತಾನೆ. ಡಂಕ್ ಎಗ್ಗೆ ಈಗ ನೀನು ಎಷ್ಟನೇ ಎಗಾನ್ ಎಂದು ಕೇಳಿದಾಗ ಅದಕ್ಕೆ ಎಗ್ ಹೇಳುತ್ತಾನೆ, ನಾನು 5th ಎಗಾನ್ ಆಫ್ ಹೌಸ್ ಟಾರ್ಗೆರಿಯನ್ ಎಂದು ಹೇಳುತ್ತಾನೆ. ಊಟ ಆದ್ಮೇಲೆ ನಮ್ಮ ಅಂಕಲ್ ಅನ್ನು ಭೇಟಿಯಾಗಬೇಕಂತ ಎಂದಾಗ ನಂದು ಊಟ ಮುಗಿತು ಎಂದು ಹೇಳಿ ಪ್ರಿನ್ಸ್ ಬೇಲರ್ ಮುಂದೆ ಹಾಜರಾಗುತ್ತಾನೆ. ಡಂಕ್ ಬೇಲರ್ಗೆ ತನ್ನ ಸ್ಟೋರಿ ಹೇಳಿಕೊಳ್ಳುತ್ತಾನೆ. ಟಾನ್ಸೆಲ್ ಜಸ್ಟ್ ಅನ್ ಡ್ರಾಮಾ ಆರ್ಟಿಸ್ಟ್, ಅವಳಿಗೆ ಹರ್ಟ್ ಮಾಡುವುದನ್ನು ನೋಡಿ ನಾನು ಅವಳ ರಕ್ಷಣೆ ಮಾಡಲೆಂದು ಏರಿಯನ್ ಅನ್ನು ಹೊಡೆದೆ. ನಾವು ನೈಟ್ಸ್, ನಮ್ಮ ಮುಂದೆ ಅನ್ಯಾಯವಾಗುತ್ತಿದೆ ಎಂದರೆ ಅದನ್ನು ನೋಡಿ ನಾವು ಹೇಗೆ ಸಹಿಸಲಿ, ಇನ್ನೋಸೆನ್ಸ್ ಅನ್ನು ಕಾಪಾಡಿಕೊಳ್ಳುವುದೇ ನಮ್ಮಂತ ನೈಟ್ಸ್ ಗಳ ಧರ್ಮ ಎಂದು ಹೇಳಿ ಪ್ರಿನ್ಸ್ ಎಗಾನ್ ನಿಜಕ್ಕೂ ಒಬ್ಬ ಗುಡ್ ಸ್ಕ್ವೇರ್ ಆಗಿ ಸಾಬೀತಾಗಿದ್ದಾನೆ. ಅವನೊಬ್ಬ ಫಾಸ್ಟ್ ಲರ್ನರ್ ಎಂದು ನೆನೆಸುತ್ತಾರೆ. ಬೇಲರ್ ಎಗ್ ಹೇಳುತ್ತಾರೆ, ಏರಿಯನ್ ಆ ಹುಡುಗಿಗೆ ಹರ್ಟ್ ಮಾಡುವಾಗ ನೀನು ಸೀದಾ ನನ್ನ ಬಳಿ ಬರಬೇಕಿತ್ತು, ನೀನು ಸರ್ ಡಂಕ್ರನ್ನು ಈ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ಸಿದ್ದೆ ಎಂದಾಗ ಎಗ್ ಹೇಳುತ್ತಾನೆ, ಏರಿಯನ್ ಒಬ್ಬ ಕ್ರೂರಿ, ಅವನನ್ನು ಸಾಯಿಸಲೆಂದೇ ಡಂಕ್ ಅನ್ನು ಕರೆದುಕೊಂಡು ಬಂದೆ. ಅವನು ನಿನ್ನ ಸಹೋದರ, ನಿನ್ನ ಸಹೋದರನನ್ನು ಪ್ರೀತಿಸು, ದ್ವೇಷಿಸಬಾರದೆಂದು ಹೇಳಿ ಎಗ್ ಅನ್ನು ಆಚೆ ಕಳುಹಿಸಿ ಬೇಲರ್ ಡಂಕ್ ಹೇಳುತ್ತಾರೆ, ಒಬ್ಬ ನೈಟ್ ಯೋಧ ಇನ್ನೋಸೆಂಟ್ ರನ್ನು ರಕ್ಷಣೆ ಮಾಡುವುದು ಸರಿ, ಒಪ್ಪಿಕೊಳ್ಳುತ್ತೇನೆ, ಆದರೆ ನೀನೊಬ್ಬ ರಾಜಕುಮಾರನ ಮೇಲೆ ಕೈ ಮಾಡಿದ್ದೀಯಾ. ರಾಜಕುಮಾರನ ಮೇಲೆ ಕೈ ಮಾಡಿದವರಿಗೆ ಕೈ ಕತ್ತರಿಸಲಾಗುತ್ತದೆ, ಆದರೆ ನೀನು ಕೈ ಮಾಡಿದಲ್ಲದೆ ಕಾಲಿನಿಂದ ಒದಿದ್ದೀಯಾ. ಹಾಗಾಗಿ ನಿನ್ನ ಕೈಕಾಲು ಕತ್ತರಿಸಲು ಏರಿಯನ್ ಡಿಮ್ಯಾಂಡ್ ಮಾಡುತ್ತಿದ್ದಾನೆಂದು ಹೇಳಿ ನಿನ್ನ ಮೇಲೆ ಇಬ್ಬರು ಟಾರ್ಗೆರಿಯನ್ ಪ್ರಿನ್ಸರ ಕಂಪ್ಲೇಂಟ್ ರೈಸ್ ಆಗಿದೆ. ಮೊದಲನೆಯದು ಏರಿಯನ್. ಟಾನ್ಸೆಲ್ ನಮ್ಮ ಮನೆತನದ ಡ್ರ್ಯಾಗನ್ಸ್ ಕ್ರೂರವಾಗಿದೆ ಎಂದು ಜನರಿಗೆ ತೋರಿಸುವುದಲ್ಲದೆ ನಮ್ಮ ದೇವತೆಗಳಾದ ಡ್ರ್ಯಾಗನ್ ಮೇಲೆ ವಾರ್ ಮಾಡಿ ಟಾರ್ಗೆರಿಯನ್ ವಂಶಕ್ಕೆ ಅವಮಾನ ಮಾಡಿದ್ದಾಳೆ. ಅದಕ್ಕಾಗಿ ನಾನು ಅವಳಿಗೆ ಶಿಕ್ಷೆ ಕೊಡುವಾಗ ಈ ಡಂಕ್ ಬಂದು ನನ್ನನ್ನು ಹೊಡೆದು ಟಾರ್ಗೆರಿಯನ್ಸ್ರಿಗೆ ವಿರುದ್ಧವಾಗಿ ನಿಂತಿದ್ದಾನೆಂದು ಹೇಳಿಕೆ ಕೊಟ್ಟಿರುತ್ತಾನೆ. ಇನ್ನೊಂದು, ಮೈಕರ್ ತನ್ನ ಹಿರಿಯ ಮಗ ಡ್ಯಾರಾನ್ ಆ ಇನ್ ಕೀಪರ್ ಅಲ್ಲಿ ಬಚ್ಚಿಟ್ಟುಕೊಂಡಿದ್ದರೆಂದು ಗೊತ್ತಾಗಿ ಅವನನ್ನು ಅಲ್ಲೇ ವಶಕ್ಕೆ ಪಡೆದು ಸಹೋದರ ಎಗಾನ್ ಎಲ್ಲಿ ಎಂದು ಡ್ಯಾರಾನ್ಗೆ ಕೇಳಿದಾಗ ಡ್ಯಾರಾನ್ ಕುಡಿದ ಅಮಲಿನಲ್ಲಿ ಒಬ್ಬ ಹೆಡ್ ನೈಟ್ ಬಂದಿದ್ದನು, ಬಹುಶಃ ಅವನೇ ಎಗಾನ್ ಅನ್ನು ಕಿಡ್ನಾಪ್ ಮಾಡಿರಬಹುದೆಂದು ಹೇಳಿಕೆ ಕೊಟ್ಟಿದ್ದಾರಂತೆ. ಇದನ್ನು ಕೇಳಿ ಡಂಕ್ ಮತ್ತಷ್ಟು ಬೇಜಾರಾಗುತ್ತಾನೆ. ನಾನು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ, ಎಗಾನ್ ತಾನೇ ಖುದ್ದಾಗಿ ನನ್ನನ್ನು ಫಾಲೋ ಮಾಡಿದ್ದಾನೆ, ಬೇಕಾದರೆ ಅವನನ್ನೇ ಕೇಳಿ ಎಂದು ವಾದ ಮಾಡುತ್ತಾನೆ. ಇಲ್ಲಿ ಬೇಲರ್ ಟಾರ್ಗೆರಿಯನ್ ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ಸಾಬೀತಾಗುತ್ತಿದ್ದಾರೆ. ಈ ಒಳ್ಳೆಯ ವ್ಯಕ್ತಿ ಇಲ್ಲವೆಂದಿದ್ದರೆ ಇಷ್ಟೊತ್ತಿಗೆ ಡಂಕ್ ನ ತಲೆ ಕತ್ತರಿಸಲಾಗುತ್ತಿತ್ತು. ಈ ಸಿಚುವೇಶನ್ ಕಂಟ್ರೋಲ್ ಮಾಡಿದ ಬೇಲರ್ ಡಂಕ್ ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು, ನಿನಗೆ ನಿನ್ನ ಕೈಕಾಲು ಉಳಿಯಬೇಕಾದರೆ ನಿನಗಿರುವುದು ಒಂದೇ ದಾರಿ, ಏರಿಯನ್ ಮುಂದೆ ಟ್ರಯಲ್ ಬೈ ಕಂಬಾಟ್ ಅನ್ನೇ ಡಿಮ್ಯಾಂಡ್ ಮಾಡು, 1-on-1 ಫೈಟ್, ಬಹುಶಃ ಆ ದೇವರಾದರೂ ನಿನಗೆ ನ್ಯಾಯ ಕೊಡಬಹುದೆಂದು ಸೊಲ್ಯೂಷನ್ ಕೊಡುತ್ತಾರೆ. ಏನಿದು ಟ್ರಯಲ್ ಬೈ ಕಂಬಾಟ್ ಅಂತ ಕೇಳುವುದಾದರೆ ನಾವು ಆಲ್ರೆಡಿ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ನೋಡಿದ್ದೇವೆ. ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಟೀರಿಯನ್ ತಗಲಾಕೊಂಡಿದ್ದನು. ಕೋರ್ಟ್ ಅಲ್ಲಿ ಇವನಿಗೆ ಯಾರಿಂದಲೂ ನ್ಯಾಯ ಸಿಗದ ಕಾರಣ ಇವನು ಟ್ರಯಲ್ ಬೈ ಕಂಬಾಟ್ ಅನ್ನೇ ಡಿಮ್ಯಾಂಡ್ ಮಾಡಿದ್ದನು. ಟೀರಿಯನ್ ಕಡೆಯಿಂದ ರೆಡ್ ವೈಪರ್, ಸರ್ಸಿ ಕಡೆಯಿಂದ ಮೌಂಟೈನ್, ಇಬ್ಬರು ಯೋಧರ ನಡುವೆ ಫೈಟ್. ಈ ಫೈಟ್ ಅಲ್ಲಿ ಯಾರು ವಿಜೇತರಾಗುತ್ತಾರೋ ಅವರೇ ನಿರಪರಾಧಿ, ಸೋತವರು ತಪ್ಪಿತಸ್ಥರೆಂದು ಡಿಕ್ಲೇರ್ ಮಾಡುವ ಪದ್ಧತಿ ಈ ವೆಸ್ಟರೋಸ್ ಜನ ನಡೆಸುತ್ತಾರೆ. ದೇವರ ಕೃಪೆಯಲ್ಲಾದರೂ ಗೆಲ್ಲಲಿ ಎಂದು. ನೆಕ್ಸ್ಟ್ ಸೀನ್ ಅಲ್ಲಿ ಡಂಕ್ ಅನ್ನು ಬೇಲರ್, ಮೈಕರ್, ಲಾರ್ಡ್ ಆಶ್ಫೋರ್ಡ್ ಮತ್ತು ಲಿಯೋ ಟೈಲರ್ ಮುಂದೆ ನಿಲ್ಲಿಸಲಾಗುತ್ತದೆ. ಇಲ್ಲಿ ಡಂಕ್ ಬೇಲರ್ ಹೇಳಿದ ಹಾಗೆ ನಾನು ಟ್ರಯಲ್ ಬೈ ಕಂಬಾಟ್ ಅನ್ನು ಆಯ್ಕೆ ಮಾಡುತ್ತೇನೆ ಎಂದಾಗ ಇದಕ್ಕೆ ಏರಿಯನ್ ಒಪ್ಪಲ್ಲ. ಮೈಕರ್ ತನ್ನ ಮಗನಿಗೆ ಹೇಳುತ್ತಾರೆ, ನೀನು ಅವನ ಡಿಮ್ಯಾಂಡ್ ಅನ್ನು ತಿರಸ್ಕರಿಸುವಂತಿಲ್ಲ, ಏಕೆ ಅವನ ಜೊತೆ ಫೈಟ್ ಮಾಡೋಕೆ ಭಯಾನ ಅಂತ ಕೇಳುತ್ತಾರೆ. ಅದಕ್ಕೆ ಏರಿಯನ್ ಹೇಳ್ತಾನೆ, ಇಲ್ಲಿ ನ್ಯಾಯ ನನಗಷ್ಟೇ ಅಲ್ಲ,
ನನ್ನ ಸಹೋದರ ಡ್ಯಾರನ್ಗೂ ಸಿಗಬೇಕಿದೆ. ಹಾಗಾಗಿ ನಾನು 12/7 ಅನ್ನು ಡಿಮ್ಯಾಂಡ್ ಮಾಡುತ್ತೇನೆ ಎಂದಾಗ ಎಲ್ಲರೂ ಶಾಕ್ ಆಗುತ್ತಾರೆ. ಈಗ ಇದೇನಿದು 12/7 ಅಂತ ಡಂಕ್ ಕೇಳಿದಾಗ ಬೇಲರ್ ತಿಳಿಸುತ್ತಾರೆ, ನಮ್ಮ ಪ್ರಾಚೀನ ಕಾಲದ ಪದ್ಧತಿ 7 ವರ್ಸಸ್ 7 ಯೋಧರು. ಈ ಆಂಡಲ್ಸರ ಮನೆ ದೇವರು ಫೇತ್ ಆಫ್ ದಿ 7 ದೇವರ ಆಶೀರ್ವಾದ ಎಂದು ನಂಬಿ ಈ ಟ್ರಯಲ್ ಅನ್ನು ನಡೆಸುತ್ತಾರೆ. ಡಂಕ್ ಕೇಳುತ್ತಾನೆ, ನಾನೊಬ್ಬನೇ 7 ಜನರನ್ನು ಸೋಲಿಸಬೇಕಾ ಎಂದು. ಅದಕ್ಕೆ ಏರಿಯನ್ ಹೇಳುತ್ತಾನೆ, ಇಲ್ಲ, ನೀನಿನ್ನೂ 6 ಜನ ಯೋಧರನ್ನು ಹುಡುಕೊಂಡು ಒಟ್ಟು 7 ಜನರ ಒಂದು ಟೀಮ್ ಅಪ್ ಆಗಬೇಕು. ಆ ನಿನ್ನ 7 ನನ್ನ 7ಗೆ ಸೋಲಿಸಬೇಕೆಂದು ಹೇಳುತ್ತಿದ್ದಾನೆ. ಇಲ್ಲಿ ಏರಿಯನ್ಗೆ ಚೆನ್ನಾಗಿ ಗೊತ್ತಿರುತ್ತದೆ, ಇವನೊಬ್ಬ ಹೆಡ್ಸ್ ನೈಟ್. ಇವನ್ ನೋಡಿ ಯಾವ ನೈಟ್ಸ್ ಕೂಡ ಇವನ ಟೀಮ್ಗೆ ಸೇರಿಕೊಳ್ಳುವುದಿಲ್ಲ. ಅಂತಿಮವಾಗಿ ನಾನೇ ವಿನ್ ಎಂದು ಮನಸ್ಸಲ್ಲಿ ಅಂದುಕೊಂಡಿರುತ್ತಾನೆ. ಡಂಕ್ ಹೇಳುತ್ತಾನೆ, ಇನ್ನು 6 ಜನರನ್ನು ನಾನು ಹೇಗೆ ಹುಡುಕಲಿ, ನನಗೋಸ್ಕರ ಯಾರು ಬರ್ತಾರೆ ಎಂದಾಗ ಏರಿಯನ್ ಹೇಳುತ್ತಾನೆ, ಅದಕ್ಕೆ ಹೇಳೋದು ದೇವರ ಕೃಪೆ. ನೀನ್ ಮಾಡಿದ್ ಸರಿಯಾಗಿದೆ ಎಂದರೆ ಯಾರಾದರೂ ನಿನ್ನ ಟೀಮ್ಗೆ ಸೇರಿಕೊಳ್ಳುತ್ತಾರೆ. ನೀನು ತಪ್ಪಿತಸ್ಥ ಅಂದ ಮೇಲೆ ಯಾರೂ ನಿನಗೆ ಸಪೋರ್ಟ್ ಮಾಡುವುದಿಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮ್ಯಾಚ್ ಶುರುವಾಗಲಿದೆ. ಅಷ್ಟರೊಳಗೆ 6 ಯೋಧರ ಜೊತೆ ನೀನು ಮೈದಾನದಲ್ಲಿ ಇರಬೇಕೆಂದು ಕಂಡೀಷನ್ ಹಾಕಿ ಹೋಗುತ್ತಾನೆ. ಇವನ ಈ ಡಿಸಿಷನ್ ತಂದೆ ಮೇಕರ್ಗೆ ಇಷ್ಟವಾಗುವುದಿಲ್ಲ. 12/7 ಈ ಎಪಿಸೋಡ್ಗೆ ಹೆಸರು ಕೂಡ 7. ಬೇಲರ್ ಡಂಕ್ಗೆ ಬಾಕಿ ಉಳಿದ 6 ಜನರನ್ನು ಹುಡುಕೊಂಡು ಟೀಮ್ ರೆಡಿ ಮಾಡಿ ಎಂದು ಇವನನ್ನು ಇಲ್ಲಿಂದ ಹೋಗಲು ಅನುಮತಿ ಕೊಡುತ್ತಾರೆ. ಜಸ್ಟ್ ಟರ್ನಿಗೆ ಪಾರ್ಟಿಸಿಪೇಟ್ ಆಗಲು ವಾಚ್ ಮಾಡಲು ಯಾರು ಬರದ ಲಾರ್ಡ್ಸ್ ಈಗ ತನಗಾಗಿ ಫೈಟ್ ಮಾಡಲು ಯಾರು ಬರ್ತಾರೆಂದು ತುಂಬಾ ದುಃಖದಿಂದ ತನ್ನ ಹೆಡ್ಜ್ಗೆ ವಾಪಸ್ ಕೊಡ್ತಾನೆ. ಡಂಕ್ ತನ್ನ ಕುದುರೆಗಳಿಗೆ ಹೇಳುತ್ತಿದ್ದಾನೆ, ನನ್ನ ಸಮಯ ತುಂಬಾ ಕೆಟ್ಟಿದೆ, ನಾನೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂದು ಹೇಳುತ್ತಿರುವಾಗ ರೆಮನ್ ಫಸುವೆ ಡಂಕ್ ಅನ್ನು ಹುಡುಕುತ್ತಾ ಇಲ್ಲಿಗೆ ಬಂದು ಡಂಕ್ ಅನ್ನು ಕರೆದುಕೊಂಡು ತನ್ನ ಟೆಂಟ್ಗೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ರೆಮನಿನ ಕಸಿನ್ ಸ್ಟೀಫನ್ ಫಸುವೆ ಆಲ್ರೆಡಿ ಟೆಂಟ್ ಅಲ್ಲಿ ಇರುತ್ತಾನೆ. ಡಂಕ್ ವರ್ಸಸ್ ಟಾರ್ಗೆರಿಯನ್ಸ್ ಚರ್ಚೆಯ ಬಳಿಕ ಸ್ಟೀಫನ್ ಡಂಕ್ಗೆ ನಾನು ನಿನ್ನ ಚಾಂಪಿಯನ್ ಆಗಿ 7ಗೆ ಜಾಯ್ನ್ ಆಗುತ್ತೇನೆ, ನೀನು ಹೆದರಬೇಡವೆಂದಾಗ ರೆಮನ್ ನಾನು ಸಹ ನಿನ್ನ ಚಾಂಪಿಯನ್ ಆಗುತ್ತೇನೆ ಎಂದಾಗ ಇದಕ್ಕೆ ಸ್ಟೀಫನ್ ರೆಮನ್ ಚಾಂಪಿಯನ್ ಆಗುವುದಕ್ಕಾಗಲ್ಲ, ನೀನಿನ್ನೂ ನನ್ನ ಸ್ಕ್ವೇರ್ ಎಂದು ಹೇಳಿ ನನಗೆ ಗೆಳೆಯರಿದ್ದಾರೆ, ನಾನ್ ಚಾಂಪಿಯನ್ಸ್ ಅನ್ನು ಹುಡುಕಿಕೊಂಡು ಬರ್ತೇನೆ, ಒಬ್ಬ ಅಂತ ಫಿಕ್ಸ್ ಬಂದೇ ಬರ್ತಾನೆ, ನೀನು ಟೆನ್ಷನ್ ತಗೋಬೇಡ ಎಂದು ಡಂಕ್ ಹೇಳಿ ಆಚೆ ಬಿಡುತ್ತಾನೆ. ರೆಮನ್ ಡಂಕ್ಗೆ ಅಡ್ವೈಸ್ ಕೊಡುತ್ತಾನೆ, ನೀನಿಲ್ಲಿಂದ ಓಡಿ ಹೋಗುವುದೇ ಒಳ್ಳೆಯದು. ಓಡಿ ಹೋಗಿ ಮತ್ತೆ ಅವ್ರ ಕೈ ಸಿಕ್ಕಾಗ ಅವರು ನನ್ನನ್ನು ಕೊಂದೇ ಕೊಲ್ತಾರೆ, ಏನೇ ಆಗಲಿ ಸಾವಂತಾದರೆ ಆ ದೇವರೇ ಸಾವು ಕೊಡಲಿ ಎಂದು ದೃಢವಾಗುತ್ತಾನೆ. ಆಗ ಟೆಂಟ್ಗೆ ಬರ್ತಾನೆ ಐಗಾನ್. ನೀನಿಲ್ಲಿ ಏಕೆ, ನಿನ್ನ ತಂದೆಯವರು ಏನಂತಾರೆ ಎಂದಾಗ ಐಗ್ನ ಸಹೋದರ ಡರಾನ್ ದ ಡ್ರಂಕರ್ ಬಂದು, ಇಲ್ಲ, ನಾವಿಲ್ಲಿಗೆ ಬಂದಿದ್ದು ನಮ್ ತಂದೆಗೆ ಗೊತ್ತಾಗುವುದಿಲ್ಲವೆಂದು ಹೇಳುತ್ತಾರೆ. ಡಂಕ್ ಕೋಪದಿಂದ ಈ ಡ್ರಂಕನನ್ನು ಹೊಡೆದು ಇದೆಲ್ಲ ನಿನ್ನ ಒಂದು ಸುಳ್ಳಿನಿಂದಾಗಿಯೇ ಎಂದು ಬೈಯುತ್ತಾನೆ. ಇದಕ್ಕೆ ಡರಾನ್ ಹೇಳುತ್ತಾನೆ, ನನ್ನ ತಂದೆಯವರು ನಾನಿದ್ದಂತ ಹೋಟೆಲ್ಗೆ ಬಂದು ಸಹೋದರ ಎಗಾನ್ ಎಲ್ಲಿ ಎಲ್ಲಿ ಎಂದು ಆವಾಜ್ ಹಾಕಿದರು. ನಾನು ಏನು ಹೇಳಬೇಕು ಅಂತಾನೆ ತೋಚದೆ ಎಲ್ಲವನ್ನು ನಿನ್ನ ಮೇಲೆ ಹಾಕಿ ನಾನ್ ಪಾರಾದೆ. ಪ್ರಾಬ್ಲಮ್ ನನ್ನಿಂದಾನೇ ಕ್ರಿಯೇಟ್ ಆಗಿದೆ ಎಂದರೆ ಸಾಲ್ವ್ ಕೂಡ ನಾನೇ ಮಾಡುತ್ತೇನೆ. ನನ್ನ ತಂದೆಯವರು ನನ್ನನ್ನು ಅವರ ಟೀಮ್ ಅಲ್ಲಿ ಸೇರಿಸಿಕೊಂಡಿದ್ದಾರೆ. ನಾನು ನಿಮ್ಮ ಮೇಲೆ ವಾರ ಮಾಡುವುದಿಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿ ಫೈಟ್ ಮಾಡುತ್ತರ ಆಕ್ಟ್ ಮಾಡಿ ನಾನೇ ಖುದ್ದಾಗಿ ಕುದುರೆಯಿಂದ ಕೆಳಗೆ ಬೀಳುತ್ತೇನೆ, ನನಗೆ ಜಾಸ್ತಿ ನೋವುಂಟು ಮಾಡಬೇಡಿ ಎಂದು ಹೇಳುತ್ತಾನೆ. ಎಗ್ ಹೇಳುತ್ತಾನೆ, ಈ ಹೋರಾಟದಲ್ಲಿ ನನ್ನ ತಂದೆ ಮೈಕರ್ ಮತ್ತು ಡೇರನ್ಗೆ ಜಾಸ್ತಿ ನೋವುಂಟು ಮಾಡಬೇಡಿ, ಆದರೆ ಏರಿಯನ್ ಅನ್ನು ಕೊಂದು ಬಿಡಿ, ಅವನು ಮನುಷ್ಯ ರೂಪದ ರಾಕ್ಷಸ. ನಾನಿನ್ನೂ ಚಿಕ್ಕವನಿದ್ದಾಗ ರಾತ್ರಿ ವೇಳೆ ನನ್ನ ರೂಮಿಗೆ ಬಂದು ನನ್ನ ಸಾಮಾನು ಕಟ್ ಮಾಡಲು ಬರ್ತಿದ್ದನು, ಹೆದರಿಸುತ್ತಿದ್ದನು ಮತ್ತು ನನ್ನ ಪ್ರೀತಿಯ ಬೆಕ್ಕನ್ನು ಬಾವಿಗೆ ಬಿಸಾಕಿದ್ದಾನೆಂದು ತನ್ನ ಕೋಪದ ಹಿಂದಿನ ಕಥೆ ಹೇಳಿಕೊಳ್ಳುತ್ತಾನೆ. ಡೇರನ್ ಹೇಳುತ್ತಾನೆ, ಏರಿಯನ್ ಟಾರ್ಗೆರಿಯನ್ ಮನೆತನದಲ್ಲಿ ಹುಟ್ಟಿದ್ದಾನೆ, ಅದಕ್ಕೆ ಅವನು ತಾನೇ ಡ್ರ್ಯಾಗನ್ ಎಂದು ಬಿಲ್ಡಪ್ ಕೊಡ್ತಿದ್ದಾನೆ. ಅಕಸ್ಮಾತ್ ಈ ಫೋಸ್ವೆ ಕುಟುಂಬದಲ್ಲಿ ನಾನು ಹುಟ್ಟಿದ್ದರೆ ತಾನೇನು ಆಪಲ್ ಅಂತ ಹೇಳ್ಕೊಳ್ತಿದ್ದೇನೇನೋ ಎಂದು ಹೇಳಿ ತಮಾಷೆ ಮಾಡಿ ನಾನೀಗ ಹೊರಡಬೇಕು ಎಂದು ಹೇಳಿ ಡಂಕನ್ಗೆ ಪರ್ಸನಲ್ ಆಗಿ ಮಾತಾಡುತ್ತಾನೆ. ನನ್ನ ಕನಸಿಗೂ ನಿಮ್ಮ ಕನಸುಗಳಿಗೂ ತುಂಬಾ ವ್ಯತ್ಯಾಸವಿದೆ. ನನಗೆ ಬಿದ್ದ ಕನಸುಗಳು ನನಸಾಗುತ್ತವೆ. ನನ್ನ ಕನಸಲ್ಲಿ ನಾನಿನನ್ನು ನೋಡಿದ್ದೇನೆ, ಸುತ್ತಮುತ್ತ ಬೆಂಕಿ, ಒಂದು ದೊಡ್ಡ ಭಯಾನಕ ಡ್ರ್ಯಾಗನ್ ನಿನ್ನ ಮೇಲೆ ಬಿದ್ದಿದೆ, ನೀನು ಬದುಕಿದೆ, ಡ್ರ್ಯಾಗನ್ ಸತ್ತೋಯ್ತು ಎಂದಾಗ ಡಂಕ್ ಹೇಳುತ್ತಾನೆ, ಆ ಡ್ರ್ಯಾಗನ್ ಅನ್ನು ನಾನು ಕೊಂದಿದ್ದನ ಎಂದು. ಇದರ ಉತ್ತರ ಡೆರನ್ ಬಳಿ ಇಲ್ಲ. ಅಷ್ಟು ಕ್ಲಾರಿಟಿ ಕೊಡುವುದಕ್ಕೆ ಡೆರನ್ ನಿಂದ ಆಗುವುದಿಲ್ಲ. ಡೇರನ್ ಹೋದ ನಂತರ ಡಂಕನ್ ಟಾನ್ಸೆಲ್ ನಾಟಕ ಮಂಡಳಿ ಟೆಂಟ್ಗೆ ಬರ್ತಾನೆ. ಏರಿಯನ್ನಿನ ಸೈನಿಕರು ನಾಟಕ ಮಂಡಳಿಯನ್ನು ಎಲ್ಲ ಧ್ವಂಸ ಮಾಡಿರುತ್ತಾರೆ. ಇಲ್ಲಿ ಡಂಕ್ ಆ ಫ್ಲೋರಿಯನ್ ದ ಫೂಲ್ ಮುರಿದು ಹೋದ ಗೊಂಬೆಯನ್ನು ನೋಡುತ್ತಿರುತ್ತಾನೆ. ಈ ಮುರಿದು ಹೋದ ಗೊಂಬೆ ತರಾನೇ ತನ್ನ ಜೀವನವೂ ಹೋಯ್ತಲ್ಲ ಅಂತ ಬೇಜಾರಾಗುತ್ತಾನೆ. ಆಗ ಸ್ಟೀಲಿಪೇಟ್ ಬಂದು ಡಂಕ್ ಅನ್ನು ಕರೆಯುತ್ತಾನೆ. ಸ್ಟೀಲಿಪೇಟ್ ಎಲ್ಲವನ್ನು ವಿವರಿಸುತ್ತಾನೆ. ಟಾನ್ಸೆಲ್ ಮತ್ತು ಅವಳ ಮಂಡಳಿಯನ್ನು ಏರಿಯನ್ ಕ್ಯಾಪ್ಚರ್ ಮಾಡುವ ಮೊದಲೇ ಅವರು ಇಲ್ಲಿಂದ ಓಡಿ ಹೋಗಿದ್ದಾರೆ ಎಂದು ಹೇಳಿ ಟಾನ್ಸೆಲ್ ಇಲ್ಲಿಂದ ಹೊರಡುವಾಗ ನಿನ್ನ ಶೀಲ್ಡ್ ಅನ್ನು ನನಗೆ ಕೊಟ್ಟು ಹೋಗಿದ್ದಾಳೆಂದು ಆ ರೆಡಿಯಾದ ಶೀಲ್ಡ್ ಅನ್ನು ಡಂಕ್ಗೆ ಒಪ್ಪಿಸುತ್ತಾನೆ. ಕನಿಷ್ಠ ಪಕ್ಷ ಈ ಸಂಕಷ್ಟದಿಂದ ಟಾನ್ಸೆಲ್ ಪಾರಾದೋಳಿ ಎಂದು ಡಂಕ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾನೆ. ಟಾನ್ಸೆಲ್ ಇವರು ಹೇಳಿದ ಡಿಸೈನ್ ಪ್ರಕಾರವೇ ಪರ್ಫೆಕ್ಟ್ ಆಗಿ ಮಾಡಿದ್ದಾಳೆ, ಆದರೆ ತನ್ನ ಈ ಸದ್ಯದ ಸಿಚುವೇಶನ್ಗೆ ಈ ಡಿಸೈನ್ ಬೇರೆ ತರಾನೇ ಕಾಣಿಸುತ್ತಿದೆ ಎಂದು ವ್ಯಕ್ತಪಡಿಸುತ್ತಾನೆ. ಈ ಶೀಲ್ಡ್ ಅಲ್ಲಿ ನಕ್ಷತ್ರ ಬೀಳುತ್ತಿದೆ, ಸೂರ್ಯ ಮುಳುಗುತ್ತಿದೆ, ನನ್ನ ಲೈಫ್ ಬಿದ್ದಿದೆ ಹಾಗೂ ನಾನು ಸೂರ್ಯನ ತರ ಮರೆಯಾಗುತ್ತೇನೆಂದು ನೊಂದುಕೊಳ್ಳುತ್ತಾನೆ. ಸ್ಟೀಲಿಪೇಟ್ ಡಂಕ್ಗೆ ಸಮಾಧಾನ ಮಾಡಿಸಿ ತಿಳಿಸುತ್ತಾನೆ, ಅದು ಹಾಗಲ್ಲ, ಆಲ್ಮ್ ಟ್ರೀ ಇನ್ನು ಗಟ್ಟಿಮುಟ್ಟಾಗಿದೆ, ಹಚ್ಚ ಹಸಿರಾಗಿದೆ, ಬೇಸಿಗೆ ಕಾಲದ ಫ್ರೆಶ್ ಎಲೆಗಳ ತರ ಎಂದು ಪಾಸಿಟಿವ್ ಆಗಲು ಹೇಳಿ ಸ್ಟೀಲಿಪೇಟ್ ಈ ಶೀಲ್ಡ್ ಅನ್ನು ಅಪ್ಗ್ರೇಡ್ ಮಾಡಿರುತ್ತಾನೆ. ಜಂಕ್ ಹಿಡಿದ ಕಬ್ಬಿಣವನ್ನು ತೆಗೆದುಹಾಕಿ
ಸ್ಟೀಲ್ ಯೂಸ್ ಮಾಡಿ ಹೆವಿ ಮೆಟೀರಿಯಲ್ಸ್ ಅನ್ನು ಬಳಸಿರುತ್ತಾನೆ ಗಟ್ಟಿಯಾಗಿರ್ಲಿ ಎಂದು. ಡಂಕ್ ನಾನು ಇದಕ್ಕೆ ಎಷ್ಟು ಪೇ ಮಾಡಬೇಕು ಅಂದಾಗ ಸ್ಟೀಲಿಪೇಟ್ ಜಸ್ಟ್ ₹1 ಅಂದ್ರೆ ಫ್ರೀ ಆಗಿ ಕೊಟ್ಟಿದ್ದಾನೆ. ಸ್ಟೀಲಿಪೇಟ್ ಇವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಬೆಳಗಿನ ಜಾವ ಡಂಕ್ 7 ನಡೆಯುವ ಮೈದಾನಕ್ಕೆ ಬಂದಾಗ ಇಲ್ಲಿ ಡಂಕ್ ನ ಪರವಾಗಿ ಫೈಟ್ ಮಾಡುವರಿರುತ್ತಾರೆ ಹಂಫ್ರೆ ಹಾರ್ಡಿಂಗ್, ಹಂಫ್ರೆ ಬೀಸ್ಬುರಿ, ಸರ್ ರಾಬಿನ್ ರೆಸ್ಲಿಂಗ್ ಮತ್ತು ಲೈನಲ್ ಬರಾಥಿಯನ್ ಸದ್ಯಕ್ಕೆ ಹಾಜರಾಗಿದ್ದಾರೆ. ಇನ್ನಿಬ್ಬರು ಬರಬೇಕಾಗಿದ್ದಾರೆ, ಅವರಿಗೋಸ್ಕರನೇ ವೇಟಿಂಗ್. ಇಲ್ಲಿ ಡಂಕ್ ಈ 4 ಯೋಧರನ್ನು ಸ್ಟೆಫನ್ ಕರೆದುಕೊಂಡು ಬಂದಿದ್ದಾರೆಂದು ತಿಳಿದಿರುತ್ತಾನೆ. ಈ ಕೆಲಸ ಸ್ಟೆಫನ್ದಲ್ಲ. ಎಗ್ ಕಳೆದ ರಾತ್ರಿ ಈ ಎಲ್ಲ ಯೋಧರ ಟೆಂಟ್ಸ್ ಗಳಿಗೆ ಹೋಗಿ ಸರ್ ಡಂಕನ್ ಟೀಮ್ಗೆ ಸೇರಿಕೊಳ್ಳಲು ಕನ್ವಿನ್ಸ್ ಮಾಡಿರುತ್ತಾನೆ. ಎಗ್ ಮತ್ತು ಈ ಯೋಧರ ನಡುವೆ ನಡೆಯುವಂತಹ ಸಂಭಾಷಣೆಗಳು ನಮಗೆ ತೋರಿಸಿಲ್ಲ, ಜಸ್ಟ್ ಇವರ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆರಿಯನ್ ಹಂಫ್ರೆರವರ ಕುದುರೆಯನ್ನು ಸಾಯಿಸಿ ಇವರ ಒಂದು ಕಾಲು ಮುರಿತಕ್ಕೆ ಕಾರಣವಾಗಿದ್ದಾನೆ. ಅದಕ್ಕಾಗಿ ಹಂಫ್ರೆ ಹಾರ್ಡಿಂಗ್ ಏರಿಯನ್ಗೆ ವಿರುದ್ಧವಾಗಿ ಆಡಲು ಅವಕಾಶ ಸಿಕ್ಕಿದೆಂದು ಡಂಕ್ ನ ಟೀಮ್ಗೆ ಸೇರ್ಪಡೆಯಾಗಿದ್ದಾನೆ. ಈ ಹಂಫ್ರೆ ಹಾರ್ಡಿಂಗ್ ಮತ್ತು ಹಂಫ್ರೆ ಬೀಸ್ಬುರಿ ರವರ ಹೆಂಡತಿಯರು ಸಿಸ್ಟರ್ಸ್. ಅದಕ್ಕಾಗಿ ಬೀಸ್ಬುರಿ ತನ್ನ ಬ್ರದರ್ ಇನ್ ಲಾ ಹಾರ್ಡಿಂಗ್ ಅನ್ನು ಸಪೋರ್ಟ್ ಮಾಡ್ತಿದ್ದಾನೆ. ದೇವರ ಭಕ್ತ ಸರ್ ರಾಬಿನ್ ರೆಸ್ಲಿಂಗ್ ರಾಜನ ನಿಷ್ಠಾವಂತ ಸೇವಕ. ಯಾವಾಗ ರಾಜರು ದೇವರಿಗೆ ವಿರುದ್ಧವಾಗುತ್ತಾರೋ ಆಗ ನಾನು ರಾಜನ ವಿರುದ್ಧವಾಗುವೆ ಎಂದು ಪವರ್ಫುಲ್ ಡೆಲ್ ಹೊಡೆದು ಡಂಕ್ ನ ಟೀಮ್ಗೆ ಸೇರ್ಪಡೆಯಾಗುತ್ತಾನೆ. 100 ವರ್ಷಗಳಿಂದ ಟ್ರಯಲ್ ಬೈ 7 ನಡೆದೇ ಇಲ್ಲ. ಅದರಲ್ಲೂ ಟಾರ್ಗೆರಿಯನ್ಸ್ ಮತ್ತು ಅವರ ಕಿಂಗ್ಸ್ ಗಾರ್ಡ್ ವಿರುದ್ಧ ಹೋರಾಡಲು ಅವಕಾಶ ಮತ್ತೆ ಸಿಗುವುದಿಲ್ಲವೆಂದು ಲೈನಲ್ ಡಂಕ್ ನ ಪರವಾಗಿ ಹೋರಾಡುತ್ತಿದ್ದಾರೆ. ಆಗ ಅನೌನ್ಸ್ಮೆಂಟ್ ಆಗುತ್ತದೆ, ಎದುರಾಳಿಯು ಮೈದಾನಕ್ಕೆ ಇಳಿದಾಯಿತು. 3 ಜನ ಕಿಂಗ್ಸ್ ಗಾರ್ಡ್ ಹಾಗೂ 3 ಜನ ಟಾರ್ಗೆರಿಯನ್ಸ್ ಒಂದು ಟೀಮ್. ಇವರಲ್ಲಿ ಇನ್ನೂ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಎಂದು ಡಂಕ್ ಹೇಳುತ್ತಿರುವಾಗ ಸ್ಟೆಫನ್ ಫೋಸುವೆ ರೆಡಿಯಾಗಿ ಬಂದು ಡಂಕ್ ಗೆ ಶಾಕ್ ಕೊಡುತ್ತಾನೆ. ಈ ಸ್ಟೆಫನ್ ಕಳೆದ ರಾತ್ರಿ ತಾನು ಮತ್ತು ತನ್ನ ಒಬ್ಬ ಗೆಳೆಯನನ್ನು ಸಹ ಕರೆದುಕೊಂಡು ಬರುತ್ತೇನೆಂದು ಭರವಸೆ ನೀಡಿ ಈಗ ಉಲ್ಟಾ ಹೊಡೆದಿದ್ದಾನೆ. ತಾನು ಡಂಕ್ ನ ಟೀಮ್ಗೆ ಸೇರ್ಕೊಳ್ಳುತ್ತೇನೆಂದು ಪ್ರಾಮಿಸ್ ಮಾಡಿದ ಇವನನ್ನು ಟಾರ್ಗೆರಿಯನ್ಸ್ ಇವನಿಗೆ ಲಂಚ ಕೊಟ್ಟು ತನ್ನ ಕಡೆಗೆ ಎಳೆದುಕೊಂಡಿರುತ್ತಾರೆ. ಸ್ಟೆಫನ್ ತನ್ನ ಸ್ಕ್ವೇರ್ ರೆಮನ್ಗೆ ತನ್ನ ಕುದುರೆ ತಂದು ಕೊಡಲು ಆರ್ಡರ್ಸ್ ಕೊಡುತ್ತಾನೆ. ಅದಕ್ಕೆ ರೆಮನ್ ಕೋಪದಿಂದ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ, ನೀನು ನಂಬಿಕೆ ದ್ರೋಹಿ ಎಂದು ಹೇಳಿ ಇವನನ್ನು ಜೋರಾಗಿ ತಳ್ಳುತ್ತಾನೆ. ನಿನ್ನ ಕುದುರೆನ ನೀನೇ ತೆಗೆದುಕೋ, ನಾನಿನ್ನು ಮುಂದೆ ನಿನ್ನ ಕೆಲಸಗಾರವಲ್ಲವೆಂದು ಬೈಯುತ್ತಾನೆ. ಈಗ ಡಂಕ್ಗೆ ಇನ್ನಿಬ್ಬರು ಯೋಧರು ಬೇಕಾಗಿದ್ದಾರೆ. ಅದಕ್ಕಾಗಿ ರೇಮನ್ ತನ್ನನ್ನು ನೈಟನ್ನಾಗಿ ಮಾಡಲು ಹೇಳುತ್ತಾನೆ. ತಾನು ಮಧ್ಯಮ ತರಬೇತಿ ಪಡೆದ ಸ್ಕ್ವೇರ್ ಆಗಿರಬಹುದು, ಆದರೆ ಸ್ಟೆಫನ್ಗಿಂತ ಭಿನ್ನವಾಗಿ ಫೈಟ್ ಮಾಡಬಹುದೆಂದು ಹೇಳಿ ಡಂಕ್ ನ ಮುಂದೆ ತಲೆಬಾಗುತ್ತಾನೆ. ಈ ನೈಟ್ ಪದವಿ ಯಾವುದೇ ಗವರ್ಮೆಂಟ್ ನಿಂದ ಸಿಗುವುದಿಲ್ಲ, ಒಬ್ಬ ರಾಜನಿಂದಾನೇ ಪದವಿ ಪಡೆಯಬೇಕೆಂದು ರೂಲ್ಸ್ ಏನಿಲ್ಲ. ಒಬ್ಬ ನೈಟ್ ಇನ್ನೊಬ್ಬ ಸ್ಕ್ವೇರ್ ಅಥವಾ ಯೋಧನನ್ನು ನೈಟ್ ಅನ್ನಾಗಿ ಅಪ್ಗ್ರೇಡ್ ಮಾಡಬಹುದು. ನಾವು ಇದಕ್ಕೆ ಮೊದಲು ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಜೆಮಿ ಬ್ರಿಯಾನಳನ್ನು ನೈಟ್ ಅನ್ನಾಗಿ ಮಾಡುವುದನ್ನು ನೋಡಿದ್ದೇವೆ. ನೈಟ್ ಆದವರು ಆ ಸ್ಕ್ವೇರ್ ನ ಭುಜದ ಮೇಲೆ ಖಡ್ಗ ಇಟ್ಟು ಈ 7 ಸೆಂಟೆನ್ಸ್ ಹೇಳಿದರೆ ಆಯ್ತು, ನೈಟ್ ರೆಡಿ. ಇಲ್ಲಿ ಡಂಕ್ಗೆ ಆ 7 ಸೆಂಟೆನ್ಸ್ ಗೊತ್ತಿಲ್ಲವೇನೋ, ಅದಕ್ಕಾಗಿ ಇವನು ಎಲ್ಲಿಂದ ಶುರು ಮಾಡಬೇಕೆಂದೇ ಗೊತ್ತಾಗುವುದಿಲ್ಲ. ಆಗ ಮೈದಾನಕ್ಕೆ ಲಾರ್ಡ್ ಆಸ್ಫೋರ್ಡ್ ಇಳಿದು ಡಂಕ್ ಅನ್ನು ಕರೆಯುತ್ತಾರೆ. ಲಾರ್ಡ್ ಲಿಯೋನಲ್ ಬರಾಥಿಯನ್ ಡಂಕ್ ಅನ್ನು ನೀನು ಇಲ್ಲಿಂದ ಹೋಗು ಎಂದು ಹೇಳಿ ತಾನು ರೇಮನ್ ಅನ್ನು ನೈಟ್ ಅನ್ನಾಗಿ ಮಾಡಿಸುತ್ತಾರೆ. ಡಂಕ್ ತನ್ನ ಮಾಸ್ಟರ್ ಸರ್ ಅರ್ಲಾಂಡ್ ಅನ್ನು ನೆನಪಿಸುತ್ತಾ ಲಾರ್ಡ್ ಆಸ್ಫೋರ್ಡ್ ಬಳಿ ಬರ್ತಾನೆ. ಆಸ್ಫೋರ್ಡ್, ಟೈಮ್ ಸ್ಟಾರ್ಟ್ ಆಗಿದೆ, ಏಕೆ ನಮ್ಮನ್ನು ಕೈಸುತ್ತಿದ್ದೀರ ಎಂದಾಗ ಡಂಕ್ ಹೇಳುತ್ತಾನೆ, ಕೆಲವು ತಾಂತ್ರಿಕ ದೋಷಗಳಿಂದ ನಾವು 6 ಜನರಿದ್ದೇವೆ, ನಾವು 6 vs 7 ಆಗಬಹುದೆಂದು ಕೇಳಿದಾಗ ಏರಿಯನ್, ಇಲ್ಲ ಆಗಲ್ಲ, 7 vs 7 ರೂಲ್ಸ್ ಇಸ್ ರೂಲ್. ನೀವು ಆದಷ್ಟು ಬೇಗ ಇನ್ನೊಬ್ಬರನ್ನು ತರಲಾಗದಿದ್ದಲ್ಲಿ ನಾವು ನಿಮ್ಮನ್ನು ತಪ್ಪಿತಸ್ಥರೆಂದು ಡಿಕ್ಲೇರ್ ಮಾಡಿ ನಿಮಗೆ ಶಿಕ್ಷೆ ಕೊಡುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಾರೆ. ಆಗ ಡಂಕ್ 5 minutes ಟೈಮ್ ಕೊಡಿ ಎಂದು ರಿಕ್ವೆಸ್ಟ್ ಮಾಡಿ ಇಲ್ಲೇ ಇರುವ ವೆಸ್ಟೋರಸ್ ಲಾರ್ಡ್ಸ್ ಗಳಿಗೆ ಭಾಷಣ ಮಾಡುತ್ತಾನೆ. ನಾನು ಸರ್ ಅರಾನಾ ಪೆನಿಟ್ರಿ ರವರ ಶಿಷ್ಯ, ನಾವಿಬ್ಬರು ನಿಮಗೆ ಸೇವೆ ಸಲ್ಲಿಸಿದ್ದೇವೆ, ನಿಮ್ಮ ಮನೆಗಳಿಗೆ ಬಂದು ಊಟ ಮಾಡಿದ್ದೇವೆ. ಸರ್ ಅರ್ಲಾನ್ ಯಾರೆಂದು ನೀವು ಮರ್ತಿರಬಹುದು, ಆದರೆ ಅವರೊಬ್ಬ ನಿಷ್ಠಾವಂತ ನೈಟ್. ನನಗೆ ಒಬ್ಬ ನೈಟ್ ಹೇಗಿರಬೇಕೆಂದು ಪ್ರತಿಯೊಂದನ್ನು ಕಲಿಸಿದ್ದಾರೆ. ನಿಷ್ಠೆ, ಡ್ಯೂಟಿ, ಹಾನರ್. ನಾನು ಇನ್ನೋಸೆಂಟ್ಸ್ ಅನ್ನು ರಕ್ಷಿಸಿದ್ದೇನೆ. ನಿಮಗೆ ನಾನು ಮಾಡಿದ ಸರಿ ಅನಿಸಿದರೆ ನನ್ನ ಟೀಮ್ಗೆ ಬಂದು ಜಾಯ್ನ್ ಆಗಿ ನ್ಯಾಯ ಕೊಡಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಇವರಲ್ಲಿನ ಒಬ್ಬ ಲಾರ್ಡ್ ಆಟೋ ಬ್ರೆಕನ್ ಎಂಬುವವನು ಏನ್ ತಾನೇ 7 ಟೀಮ್ಗೆ ಜಾಯ್ನ್ ಆಗುತ್ತಾನೆಂಬಂತೆ ಎದ್ದು ನಿಂತು ಡಂಕ್ ನ ಎಮೋಷನ್ಸ್ ಗಳಿಗೆ ಅವಮಾನ ಮಾಡುತ್ತಾನೆ. ಬಹಳಷ್ಟು ಜನ ನಗುತ್ತಾರೆ, ಕೆಲವರು ಮಾತ್ರ ಬೇಜಾರಾಗುತ್ತಾರೆ. ಆಗ ಮೇನ್ ಡೋರ್ ಓಪನ್ ಆಗಿ ಒಬ್ಬ ಯೋಧ ಡಂಕ್ ನ ಪರವಾಗಿ ಆಡಲು ಎಂಟ್ರಿ ಆಗುತ್ತಾರೆ. ಟಾರ್ಗೆರಿಯನ್ಸ್ ರಕ್ಷಾ ಕವಚ, ಡ್ರ್ಯಾಗನ್ ಹೆಲ್ಮೆಟ್ ಧರಿಸಿದ ಇವನು ಯಾರೆಂದು ನೋಡಿದಾಗ ಅಂತಿಂತ ಮಾಮೂಲಿ ವ್ಯಕ್ತಿಯಲ್ಲ, ಹ್ಯಾಂಡ್ ಆಫ್ ದ ಕಿಂಗ್, ಪ್ರಿನ್ಸ್ ಬೆಲಾರ್ಡ್ ಟಾರ್ಗೆರಿಯನ್. ತಾನು ಯಾವಾಗಲೂ ನಾಯಕ್ ಪರವಾಗಿ ಎಂದು ತೋರಿಸಿದ್ದಾರೆ. ಇವನ ಸಹೋದರ ಮೈಕರ್ ಬೇಲರಿಗೆ ಅವನು ನಮ್ಮ ಮಗನನ್ನು ಹೊಡೆದು ಟಾರ್ಗೆರಿಯನ್ಸ್ಗೆ ಎದುರಾಗಿದ್ದಾನೆ, ಅಂತವರಿಗೆ ಸಪೋರ್ಟ್ ಮಾಡಲು ಹೋಗುತ್ತಿದೆಯಲ್ಲ, ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಕೇಳುತ್ತಾರೆ. ಅದಕ್ಕೆ ಬೇಲರ್, ಪ್ರತಿಯೊಬ್ಬ ಟ್ರೂ ನೈಟ್ ಮಾಡಬೇಕಾದ ಕರ್ತವ್ಯ ಈ ವ್ಯಕ್ತಿ ಮಾಡಿದ್ದಾನೆ, ಅವನ್ ಮಾಡಿದ ಸರಿನೋ ತಪ್ಪು ಎಂದು ಆ ದೇವರೇ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿ ಡಂಕ್ ನ ಕಡೆಗೆ ಹೊರಡುತ್ತಾರೆ. ಆಗಿಲಿ ಕುಳಿತಕ್ಕಂತ ಮನುಷ್ಯತ್ವನೇ ಇರದ ಲಾರ್ಡ್ಸ್ರಿಗೆ ನಾಚಿಕೆ ಆಗುತ್ತದೆ. ಕೆಲವರು ನಮ್ಮಲ್ಲಿಯೇ ಇನ್ನೂ ಒಳ್ಳೆಯವರಿದ್ದಾರೆ ಎಂದು ಖುಷಿನೂ ಪಡುತ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಫೇವರೇಟ್ ಮ್ಯೂಸಿಕ್ ಶುರುವಾಗುತ್ತದೆ. ಈ ಹಿಂದಿನ 3 ಎಪಿಸೋಡ್ಸ್ ಅಲ್ಲಿ ಪ್ಲೇ ಮಾಡದ ಈ ಮ್ಯೂಸಿಕ್ ಅನ್ನು ಪರ್ಟಿಕ್ಯುಲರ್ ಈ ಸೀನ್ ಅಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿ ಪ್ಲೇ ಮಾಡಲಾಗಿದೆ. ನನ್ನ ಈ ಎಕ್ಸ್ಪ್ಲನೇಷನ್ ವಿಡಿಯೋಸ್ ನಿಮ್ಗೆ ಇಷ್ಟವಾಗಿದ್ದರೆ ಜಸ್ಟ್ ಒಂದು ಲೈಕ್ ಕೊಡಿ, ಅದರಿಂದ ನನ್ನ ಚಾನೆಲ್ ಗ್ರೋತ್ ಆಗುತ್ತದೆ. ಇಲ್ಲವೆಂದರೆ ಅಟ್ಲೀಸ್ಟ್ ನಾನು ಏನಾದರೂ ಮಿಸ್ಟೇಕ್ ಮಾಡ್ತಿದ್ದರೆ ಕಮೆಂಟ್ಸ್ ಮೂಲಕನಾದರೂ ತಿಳಿಸಿ. ನಿಮ್ಮ ಒಂದು ಲೈಕ್ ಇಂದಾನೇ ಈ ಚಾನೆಲ್ ಬೆಳೆಯುತ್ತದೆ, ಅದರಿಂದ ನನಗೂ ಹೆಲ್ಪ್ ಆಗುತ್ತದೆ. ಮುಂದಿನ ವಿಡಿಯೋಸ್ ಗಳನ್ನು ಬೇಗ ಬೇಗ ಮಾಡಿ ಮುಗಿಸಬಹುದು. ಇಲ್ಲಿಗೆ ಮುಕ್ತಾಯವಾಗುತ್ತದೆ.
ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 4.